ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡ್ಬೇಕಾದ್ರೆ ಅಲ್ಲೊಂದು ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಪಡವಿಗೆ ಅಧಿಪತಿಯಾಗಿ ಬಾಳು ಅನ್ನುವಂತಹ ಹರಿಹರನ ರಗಳೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಪಡವಿಗೆ ಅಧಿಪತಿಯಾಗಿ ಬಾಳು ಅನ್ನುವಂತಹ ರಗಳೆಯ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಭಾಗ 1 ನನ್ನ ಚಾನೆಲ್ ಅಲ್ಲಿ ಇದೆ, ಅದನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳಿ, ಹಿಂದೆ ಭಾಗ 1 ಮತ್ತೆ ಭಾಗ 2ನ್ನ ನೀವು ಕೇಳಿಸ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ 15 ಅಂಕಗಳು ಖಚಿತ ಅಂತ ಹೇಳ್ತಾ. ಯಾಕೆಂತಂದ್ರೆ ಪಡವಿಗೆ ಅಧಿಪತಿಯಾಗಿ ಬಾಳು ಅನ್ನುವಂತಹ ಈ ಹರಿಹರನ ರಗಳೆಯ ವಿಚಾರವನ್ನ ಪರೀಕ್ಷೆಯಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ ಮತ್ತೆ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ತಾ, ಹಾಗಾಗಿ ಒಟ್ಟಾರೆಯಾಗಿ ನೀವು 2 ಭಾಗಗಳನ್ನ ಕೇಳಿಸ್ಕೊಂಡು ತಿಳ್ಕೊಂಡ್ರೆ ನಿಮಗೆ 15 ಅಂಕಗಳು ಖಚಿತವಾಗಿ ದೊರಕ್ತವೆ ಅಂತ ಹೇಳ್ತಾ, ಈಗ ನೇರವಾಗಿ ಭಾಗ 2ರ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ಭಾಗ 1ರಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಸತಿಪತಿ ಭಾವ ಅಂತಕ್ಕಂತಂದ್ರೆ ಇಲ್ಲ ಒಂದ್ ಕಡೆ ಶಿವನ ಬಗ್ಗೆ ಬಸವಣ್ಣನವರಿಗೆ ಮುನಿಸು ಅಂತಕ್ಕಂಥದ್ದು, ಯಾವುದು ಮೋಹದ ಮುನಿಸು ಅಂತಕ್ಕಂಥ ಒಂದು ವಿಚಾರವನ್ನ ಹೇಳಿದ್ದೆ. ಈ ಮೋಹದ ಮುನಿಸಿನಿಂದ ಬಸವಣ್ಣನವರು ಸಂಗಮೇಶ್ವರನ ಅಂದ್ರೆ ಕೂಡಲ ಸಂಗಮನ ಅಥವಾ ಸಂಗಮೇಶ್ವರನ ಪಾದದ ಕೆಳಗೆ ಕುಳಿತು, ಪಾದದ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಅವ್ರಿಗೆ ದುಃಖ ಆಗುತ್ತೆ ಅಲ್ಲಿ ಪಾದದ, ಯಾಕೆಂದ್ರೆ ಭಗವಂತ ಸಂಗಮೇಶ್ವರ ನಿನ್ನನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ದುಃಖ ಆದಂತಹ ಸಂದರ್ಭದಲ್ಲಿ ಮತ್ತೆ ಅದೇ ರಾತ್ರಿ ಮತ್ತೆ 2ನೇ ಬಾರಿಗೆ ಶಿವನು ಬಸವಣ್ಣನ ಭಕ್ತಿಗೆ ಕರಗಿ, ಬಸವಣ್ಣನ ಮುಗ್ಧ ಭಕ್ತಿಗೆ ಕರಗಿ, ಮೋಹದ ಭಕ್ತಿಗೆ ಆಶ್ಚರ್ಯಗೊಂಡು ಇಲ್ಲಿ ಆತನನ್ನ ಎಲ್ಲ ಒಂದ್ ಕಡೆ ಸಹ ಬಿಟ್ಟಿರಲಾರದೆ, ಇಲ್ಲಿ ಶಿವನಿಗೂ ಕೂಡ ಬಸವಣ್ಣನನ್ನ ಬಿಟ್ಟಿರಲಾರದೆ ಇರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಬಿಟ್ಟಿರಲಾರದೆ ಶಿವನು ಬಸವಣ್ಣನಿಗೆ ಕರುಣೆಯನ್ನ ತೋರಿಸಿ, ಶಿವನು ಬಸವಣ್ಣನಿಗೆ ಕರುಣೆಯನ್ನ ತೋರಿಸಿ ಮತ್ತೆ ಕನಸಿನಲ್ಲಿ ಪ್ರತ್ಯಕ್ಷನಾಗಿ, ಅಂದ್ರೆ ಮತ್ತೆ ಕನಸಿನಲ್ಲಿ 2ನೇ ಬಾರಿಗೆ ಬಸವಣ್ಣನವರ ಕನಸಿನಲ್ಲಿ ಪ್ರತ್ಯಕ್ಷರಾಗಿ ಶಿವ ನೋಡು ಬಂದು, ಎಲೆ ಮಗನೇ, ಎಲೆ ಕಂದ, ಎಲೆ ಬಸವ, ನಿನ್ನನ್ನ ಬಿಟ್ಟು ನಾನೂ ಕೂಡ ಇರಲಾರೆ. ನೋಡಪ್ಪ, ನಿನ್ನನ್ನ ಬಿಟ್ಟು ನನ್ನ ಕೈಲೂ ಕೂಡ ಇರಕ್ಕಾಗೋದಿಲ್ಲ, ನಿನ್ನ ಜೊತೆಯಲ್ಲಿಯೇ ನಾನು ಬರುತ್ತೇನೆ ಎಂದು ಹೇಳಿ, ಬಾ ಇಲ್ಲಿ ನಿನ್ನ ಜೊತೆ ನಾನು ಬರ್ತೀನಿ, ಕೂಡಲ ಸಂಗಮವನ್ನ ಬಿಟ್ಟು ನೀನು ಮಂಗಳವಾಡಕ್ಕೆ ಹೋಗೋದಕ್ಕೆ ತಯಾರಿ ಮಾಡ್ಕೋ ಬಾ ಅಂತ ಮತ್ತೊಮ್ಮೆ ಕನಸಿನಲ್ಲಿ ಹೇಳ್ತಕ್ಕಂಥದ್ದು. ಆಗ ಹೇಳ್ದಾಗ ಇಲ್ಲಿ ಶಿವನು ಬಸವಣ್ಣನನ್ನ ಸಮಾಧಾನ ಪಡಿಸಿ, ನೋಡಪ್ಪ ನಿನ್ ಜೊತೆ ನಾನು ಇರ್ತೀನಿ ಬಾ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಹೇಳಿ ಬಸವಣ್ಣನವರನ್ನ ಸಮಾಧಾನ ಪಡಿಸಿ ಬಸವಣ್ಣನವರ ಕನಸಿನಿಂದ ಶಿವ ಇಲ್ಲಿ ಹೊರಟೋಗ್ತಾನೆ. ಆ ಸಂದರ್ಭದಲ್ಲಿ ನಂತರ ಸೂರ್ಯೋದಯವಾಗುತ್ತೆ, ಏಕೆಂದ್ರೆ ಶಿವನ ಕರುಣೆಯ ಸೂರ್ಯ ಉದಯಿಸಿದಂತೆ. ನೋಡಿ, ಹರಿಹರನ ಒಂದು ಎಲ್ಲೋ ಒಂದ್ ಕಡೆ ಆ ಭಕ್ತಿಯ ಪರಾಕಾಷ್ಠತೆಯ ರಗಳೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಶಿವನ ಕರುಣೆಯ ಸೂರ್ಯ ಉದಯಿಸಿದಂತೆ ಸೂರ್ಯೋದಯವಾಗಿದೆ. ಅಲ್ಲಿ ಸೂರ್ಯ ಇಲ್ಲಿ ಉದಯವಾಗುತ್ತದೆ. ಆಗ ಬಸವಣ್ಣನು ನಿದ್ರೆಯಿಂದ ಎದ್ದು ತನ್ನನ್ನ ತಾನು ಎಲ್ಲ ಒಂದ್ ಕಡೆ ಆ ಬಸವಣ್ಣನ ಕಣ್ಣಿನಲ್ಲಿ ಕಣ್ಣೀರು ಸಾಲು ಸಾಲಾಗಿ ಹರಿಯುತ್ತಿರುತ್ತದೆ. ಆದ್ರೂ ಕೂಡ ತನ್ನನ್ನ ತಾನು ಸಮಾಧಾನ ಮಾಡಿಕೊಳ್ಳುತ್ತಾ ಬಸವಣ್ಣ ಭಕ್ತಿ ಭಾವದಿಂದ ತನ್ನ ಮನಸ್ಸಿನಲ್ಲಿಯೇ ಶಿವನು ನೀಡಿದ ಆಜ್ಞೆಯನ್ನ ಪಡೆದು, ಯಾಕೆಂದ್ರೆ ಶಿವನ ಆಜ್ಞೆಯಾಗಿದೆ, ಆ ಭಗವಂತನ ಆಜ್ಞೆಯಾಗಿದೆ, ಅದನ್ನ ನಾನು ಪಾಲಿಸ್ಬೇಕು ಅಂತ ಹೇಳಿ ಇಲ್ಲಿ ಮನಸ್ಸಿನಲ್ಲಿ ಅನ್ಕೊಂಡು ಪುಣ್ಯದ ಬೆಳಕು ಬೆಳಗುವ ಹಾಗೆ ಸಮಾಧಾನಗೊಂಡಂತಹ ಬಸವಣ್ಣ ಇಲ್ಲಿ ನಗುತ್ತಾ ತನ್ನ ಮುಖದಲ್ಲಿ ಕಾಂತಿಯನ್ನಿಟ್ಟು
ಹಾಗೇನೆ ಏಕನಿಷ್ಠತೆಯಿಂದ ನೋಡಿ, ಆ ಭಗವಂತನ ಆಜ್ಞೆಯನ್ನು ನಾನು ಪೂರೈಸಬೇಕು ಅಂತ ಹೇಳಿ ಆ ತುಂಬಾ ಏಕನಿಷ್ಠೆಯಿಂದ ವಜ್ರದ ಅಂಗಿಯನ್ನು ತೊಡುವಂತೆ ಹಣೆಯಲ್ಲಿ ವಿಭೂತಿಯನ್ನ ಧರಿಸಿ, ನೋಡಿ ಯಾವ ರೀತಿ ಮಂಗಳವಾಡಕ್ಕೆ ಹೋಗೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ನೋಡಿ, ಹಣೆಯಲ್ಲಿ ಇಲ್ಲಿ ವಿಭೂತಿಯನ್ನ ಧರಿಸಿ ಬಿಳಿಯ ಬಟ್ಟೆಯನ್ನ ತೊಟ್ಟು, ನೋಡಿ ಕೇಳ್ತಾರೆ, ಬಸವಣ್ಣನವರು ಮಂಗಳವಾಡಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇಲ್ಲಿ ವೇಷಭೂಷಣಗಳನ್ನ ತೊಟ್ಟಿದ್ರು ಅನ್ನುವಂತಹ ಮಾತನ್ನ ಕೇಳ್ಬೋದು. ನೋಡಿ, ಹಣೆಯಲ್ಲಿ ವಿಭೂತಿಯನ್ನ ಧರಿಸಿ ಬಿಳಿಯ ಬಟ್ಟೆಯನ್ನ ಧರಿಸಿ ಹಣ್ಣುಗಳ ಅಲಂಕಾರ ಮಾಡಿಕೊಳ್ಳುವಂತೆ, ಅಂದ್ರೆ ಹಣ್ಣುಗಳನ್ನ ಅಲಂಕಾರ ಮಾಡಿಕೊಳ್ಳುವಂತೆ ರುದ್ರಾಕ್ಷಿ ಮಾಲೆಯನ್ನ ತೊಟ್ಟು, ಅಂದ್ರೆ ರುದ್ರಾಕ್ಷಿಗಳನ್ನ ತೊಟ್ಟುಕೊಂಡು, ಆನಂತರ ಸಂಗಮೇಶ್ವರನಿಗೆ ಅಭಿಷೇಕ ಪೂಜೆ ಕೈಂಕರ್ಯಗಳನ್ನ ಮುಗಿಸಿ ನೈವೇದ್ಯಗಳನ್ನ ಒಮ್ಮನಸ್ಸಿನಿಂದ ಮಾಡಿ ಸಂಗಮದಿಂದ ಅಂದ್ರೆ ಕೂಡಲ ಸಂಗಮದಿಂದ ಮಂಗಳವಾಡಕ್ಕೆ ಬಸವಣ್ಣನವರು ಹೋಗುವುದಕ್ಕೆ ಇಲ್ಲಿ ನಿರ್ಧರಿಸಿದ್ದಾರೆ. ಅಂದ್ರೆ ಹೋಗ್ತಾ ಇದ್ದಾರೆ. ಈಗ ಆ ಕೂಡಲ ಸಂಗಮವನ್ನ ಬಿಡ್ತಾ ಇದ್ದಾರೆ. ಆ ಕೂಡಲ ಸಂಗಮನ ಸನ್ನಿಧಿಯನ್ನ ಬಿಡುವಂತಹ ಸಂದರ್ಭದಲ್ಲಿ ಬಸವಣ್ಣನ ಮನಸ್ಸಿನ ಒಂದು ಮನಸ್ಥಿತಿ ಹೇಗಿತ್ತಪ್ಪ ಅಂತಂದ್ರೆ, ಆ ಸಂದರ್ಭವನ್ನು ನಾವು ಗಮನಿಸೋದಾದ್ರೆ, ಬಸವಣ್ಣನ ಮನಸ್ಸಿನಲ್ಲಿ ವಿರಹ ಚಿಂತೆಯಿಂದ, ನೋಡಿ, ವಿರಹ ಚಿಂತೆಯಿಂದ ಹೋಗುವೆನೆಂದು ನಿರ್ಧರಿಸಿ, ತುಂಬಾ ವಿರಹ ಆಗ್ತದೆ, ಅಯ್ಯೋ ನಾನು ಸಂಗಮೇಶ್ವರನನ್ನ ಬಿಟ್ಟು ಈಗ ಮಂಗಳವಾಡಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಯೋಚನೆಯನ್ನ ಮಾಡ್ತಾ ಚಿಂತೆ ಮಾಡ್ತಾ ಸಂಗಮೇಶ್ವರನು ಕನಸಿನಲ್ಲಿ ಹೇಳಿದ ವಿಷಯವನ್ನ ನೆನೆದು, ಅಂದ್ರೆ ಶಿವನು ಕನಸಿನಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನ ನೆನೆದು, ಈಗ ಎಲ್ಲ ಒಂದ್ ಕಡೆ ಸಂಗಮೇಶ್ವರನ ಪೂಜೆಯನ್ನ ಮಾಡಿ ದುಃಖಿಸುತ್ತಾ ಬಸವಣ್ಣ ಬಿಜ್ಜಳನ ಆಸ್ಥಾನಕ್ಕೆ ಅಥವಾ ಬಿಜ್ಜಳನ ರಾಜಧಾನಿಯಾಗಿರ್ತಕ್ಕಂತಹ ಮಂಗಳವಾಡಕ್ಕೆ ಹೋಗ್ತಾ ಇದ್ದಾರೆ. ಆಗ ಹೋಗ್ತಾ ಇರ್ಬೇಕಾದ್ರೆ ಅವರು ಹೇಳ್ಕೊಳ್ತಾರೆ, ನನಗೆ ಅಕ್ಷರ ಜ್ಞಾನವಿದೆ, ಅದನ್ನ ಮಾರುತ್ತೇನೆ, ಅದರಿಂದ ಬಂದಂತಹ ಹೊನ್ನನ್ನ ಜಂಗಮರಿಗೆ ಕೊಟ್ಟು ಅವರ ಅನುಗ್ರಹವನ್ನ ಪಡೆಯುತ್ತೇನೆ, ತನ್ನ ಕಾಯಕವನ್ನ ಮಾಡುತ್ತೇನೆ ಎಂದು ದುಃಖಿಸುತ್ತಾ ಹೀಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಶಿವನನ್ನ ನೆನಪಿಸ್ಕೊಳ್ತಾರೆ. ತಂದೆ, ನಿನ್ನನ್ನ ನಂಬಿ ನಾನು ಹೋಗುತ್ತಿರುವೆ, ಭಗವಂತ, ನಿನ್ನನ್ನ ನಂಬಿ ನಾನು ಮಂಗಳವಾಡಕ್ಕೆ ಹೋಗುತ್ತಿದ್ದೇನೆ, ನಿನ್ನನ್ನ ಬಿಟ್ಟು ನಾನು ಇರಲಾರೆ ಸ್ವಾಮಿ, ಕರುಣೆಯನ್ನ ತೋರು, ಹೇ ದೇವ, ಹೇ ಶಿವ ಅಂತ ಮತ್ತೆ ಭಗವಂತನನ್ನ ನೆನೆಸ್ಕೊಳ್ತಾ ಇರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಶಿವನು ಎಲ್ಲ ಒಂದ್ ಕಡೆ ಬಸವಣ್ಣನಿಗೆ ಹೇಳುವಂತಹ ಭರವಸೆಯ ಮಾತುಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಮಗೆ ಕೇಳ್ತಾರೆ, ಇಲ್ಲಿ ನಾನು ಪ್ರಶ್ನೆನೂ ಕೂಡ ಕೊಟ್ಟಿದ್ದೀನಿ ನಿಮ್ಗೆ, ಶಿವನು ಬಸವಣ್ಣನಿಗೆ ಹೇಳುವ ಭರವಸೆಯ ಮಾತುಗಳು ಯಾವುವು ಅಂತ ನಿಮಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳಬಹುದು. ಅಥವಾ ನೀವು ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಬಸವಣ್ಣನವರು ಇಲ್ಲಿ ಶಿವನು ಬಸವಣ್ಣನಿಗೆ ಇಲ್ಲಿ ಭರವಸೆಯ ಮಾತುಗಳನ್ನ ಹೇಳುತ್ತಾರೆ, ಅವು ಯಾವುವು ಅಂತ ಅಂದ್ರೆ ಈಗ ಹೇಳ್ತೀನಿ. ಯಾವ ರೀತಿ ಭರವಸೆಯ ಮಾತುಗಳನ್ನ ಹೇಳ್ತಾರೆ ಶಿವ ಯಾರಿಗೆ ಅಂತಂದ್ರೆ ಬಸವಣ್ಣನವರಿಗೆ ಅಂತಂದ್ರೆ, ಅವು ಯಾವ ರೀತಿ ಇರ್ತವೆ ಆ ಭರವಸೆಯ ಮಾತುಗಳು ಅಂತಂದ್ರೆ, ಶಿವ ಬಸವಣ್ಣನಿಗೆ ಹೇಳ್ತಾರೆ, ನಾನು ನಿನ್ನ ಜೊತೆಯಲ್ಲಿಯೇ ಬರುವೆನು, ಬಸವ, ನೀನೇನು ಯೋಚನೆ ಮಾಡ್ಬೇಡಪ್ಪ, ನಾನ್ ನಿನ್ ಜೊತೆಲೇ ಇರ್ತೀನಿ. ನೋಡಿ, ತಂದೆ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ನಿನ್ನ ಜೊತೆಯಲ್ಲೇ ಇರ್ತೀನಿ. ಹಾಗೇನೆ ಇಲ್ಲಿ ಬಸವ, ನೋಡು, ನಿನ್ನಾಣೆ, ನಿನ್ನೊಡನೆ ನಾನು ಕೂಡ ಬರುತ್ತೇನೆ, ನೀನೇನು ಯೋಚನೆ ಮಾಡ್ಬೇಡ, ನಿನ್ನಾಣೆ, ನಾನು ನಿನ್ ಜೊತೆಲೇ ಇರ್ತೀನಿ, ನಿನ್ನೊಡನೆ ಬರ್ತೀನಿ, ನೀನು ನಿನ್ನನ್ನ ಬಿಟ್ಟು ನಾನು ಇಲ್ಲಿ ಕ್ಷಣ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಬಸವಣ್ಣ ಅಥವಾ ಕಂದ, ನೀನು ಅಳಬೇಡ, ಬಸವಣ್ಣನಿಗೆ ಶಿವ ಹೇಳ್ತಾ ಇದ್ದಾರೆ ಇಲ್ಲಿ, ನೀನು ಅಳಬೇಡ ಅಂತಕ್ಕಂಥದ್ದು. ಯಾಕೆಂದ್ರೆ ನೀನು ನನ್ನ ಸ್ನೇಹ ನಿಧಿ, ನೀನು ನನಗೆ ಸ್ನೇಹಿತ ಇದ್ದ ಹಾಗೆ. ಹಾಗೇನೆ ನನ್ನ ಪೂರ್ವ ಜನ್ಮದ ಪುಣ್ಯ ನಿಧಿ ನೀನು, ಕಂದ, ನೀನು ನನ್ನ ಪೂರ್ವ ಜನ್ಮದ ಪುಣ್ಯ ನಿಧಿ,
ನೀನು ನನ್ನ ನೆನೆದರೆ ಆ ಕ್ಷಣದಲ್ಲಿ ನಿನ್ನ ಮುಂದೆ ನಾನು ನಿಂತಿರ್ತೀನಿ. ನೀನು ಒಂದ್ಸಾರಿ ನನ್ನನ್ನು ನೆನಪಿಸ್ಕೊಂಡ್ರೆ ಕ್ಷಣಾರ್ಧದಲ್ಲಿಯೇ ನಿನ್ನ ಮುಂದೆ ನಿಂತಿರ್ತೀನಿ ಕಣಪ್ಪ. ನೀನು ಹೋಗು ಮಂಗಳವಾಡಕ್ಕೆ ಎನ್ನುವಂತ ಮಾತನ್ನೇ ಶಿವ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಶಿವ ಬಸವಣ್ಣನಿಗೆ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಶಿವ ಬಸವಣ್ಣನಿಗೆ ಹೇಳ್ತಾರೆ, ನೀನು ನಿಂತರೆ ನಾನು ನಿಂತಿರುವೆ. ನೋಡಪ್ಪ, ನೀನ್ ನಿಂತ್ಕೊಂಡ್ರೆ ನಾನು ನಿಂತ್ಕೊಳ್ತೀನಿ. ನೀನು ನಡೆದರೆ ನಾನು ನಡಿತೀನಿ. ನೀನು ಬಾ ಎಂದರೆ ನಾನು ಬರ್ತೀನಿ. ನೀನು ಮಾತನಾಡುವ ಮಾತಿನಲ್ಲಿ ನಾನಿರ್ತೀನಿ. ಹಾಗೇನೆ ನೀನು ಎಲ್ಲಿದ್ದರೂ ನಾನು ಅಲ್ಲಿರ್ತೀನಿ ಅನ್ನುವಂತಹ ಮಾತನ್ನ, ಭರವಸೆಯ ಮಾತುಗಳನ್ನ ಶಿವ ಬಸವಣ್ಣನವರಿಗೆ ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಇಲ್ಲಿ ಶಿವ ಮತ್ತೆ ಹೇಳ್ತಾರೆ, ನಡೆ ಮಗನೇ ಕಂದ ಬಸವಣ್ಣ, ನೀನು ಮಂಗಳವಾಡಕ್ಕೆ ಹೋಗಿ ಈ ಭೂಮಿಗೆ ಅಧಿಪತಿಯಾಗಿ ಬಾಳು. ನೀನು ಮಂಗಳವಾಡಕ್ಕೆ ಹೋಗಿ ಈ ಭೂಮಿಗೆ ಅಧಿಪತಿಯಾಗಿ ಭೂಮಿಗೆ ಒಡೆಯನಾಗಿ ಬಾಳು ಅಂತ ಹೇಳಿ ಹೇಳ್ತಾನೆ ಶಿವ ಬಸವಣ್ಣನಿಗೆ. ಆಗ ಆ ಶಿವನು ಬಸವಣ್ಣನಿಗೆ ಕರುಣೆಯಿಂದ ಈ ಮಾತನ್ನ ಹೇಳ್ತಾ, ಹಾಗೇನೆ ಈ ಕರುಣೆಯ ಮಾತನ್ನ ಕೇಳಿದಂತಹ ಬಸವಣ್ಣ ಇಲ್ಲಿ ಕೂಡಲ ಸಂಗಮವನ್ನ ತೊರೆದು ಮಂಗಳವಾಡಕ್ಕೆ ಬಂದು ಶಿವನೇ ಶರಣು ಎನ್ನುತ್ತಾ ಬಸವಣ್ಣನು ಮಂಗಳವಾಡದಲ್ಲಿ ಸಕಲ ಸಂಪತ್ತಿನಿಂದ ಶೋಭಿಸುತ್ತಿದ್ದನು ಅಥವಾ ಸಂತೋಷದಿಂದ ಜೀವಿಸುತ್ತಿದ್ದರು ಅನ್ನುವಂತಹ ವಿಚಾರವನ್ನ ಅಥವಾ ಆ ವಿಚಾರದ ಸಂದರ್ಭ ಇದಾಗಿದೆ ಅಂತ ಹೇಳ್ತಾ ಈ ಪೊಡವಿಗೆ ಅಧಿಪತಿಯಾಗು ಅನ್ನುವಂತಹ ರಗಳೆಯ ಸಾರಾಂಶ ಇದಾಗಿದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗೇನೆ ಸರ್, ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಎನ್ನುವಂತಹದ್ದು ಇದ್ರ ಬಗ್ಗೆ ನಿಮ್ಗೆ ಗೊಂದಲ ಇದೆ. ನಾನು ಈ ಕೊನೆಯ ಭಾಗದಲ್ಲಿ ಪ್ರಶ್ನೆಗಳನ್ನ ಪಟಾಪಟ್ನೆ ಹೇಳ್ಬಿಡ್ತೀನಿ. ಈ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನ ಬರೀರಿ ಅಂತ ಹೇಳ್ತಾ, ನೋಡಿ, ಶಿವನು ಬಸವಣ್ಣನವರಿಗೆ ಮಂಗಳವಾಡಕ್ಕೆ ಹೋಗು ಎಂದು ಹೇಳುವ ಸಂದರ್ಭವನ್ನ ವಿವರಿಸಿ ಎನ್ನುವಂತ ಪ್ರಶ್ನೆ 10 ಅಂಕಕ್ಕೆ ಕೇಳ್ತಾರೆ. ಹಾಗೇನೆ ಶಿವ ಮತ್ತು ಬಸವಣ್ಣನ ಸತಿಪತಿ ಭಾವ ಅನ್ನುವಂಥದ್ದನ್ನ 5 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಬಸವಣ್ಣನ ಮುಗ್ಧ ಭಕ್ತಿ ಈ ರಗಳೆಯಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಎನ್ನುವುದನ್ನ ವಿವರಿಸಿ ಅಥವಾ ಬರೆಯಿರಿ, ತಿಳಿಸಿ ಎನ್ನುವಂತ ಮಾತನ್ನ 10 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಹಾಗೇನೆ ಇಲ್ಲಿ ಶಿವನು ಬಸವಣ್ಣನಿಗೆ ಹೇಳುವ ಭರವಸೆಯ ಮಾತುಗಳು 5 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಹಾಗೇನೆ ಬಸವಣ್ಣನ ಕನಸಿನಲ್ಲಿ ಶಿವನು ಹೇಳಿದ ಮಾತು ಅನ್ನುವಂತಹ ಪ್ರಶ್ನೆಯನ್ನು 5 ಅಂಕಕ್ಕೆ ಕೇಳ್ತಾರೆ. ಇದಿಷ್ಟು ಪ್ರಶ್ನೆಗಳು ಈ ಒಂದು ರಗಳೆಯಲ್ಲಿ ಬರ್ತಕ್ಕಂಥವು ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.